ಹಲೋ ಎವ್ರಿವನ್, ವೆಲ್ಕಮ್ ಟು ಮಿನಿ ಲಾಗ್. ಬೆಳಗ್ಗೆ ಹೊತ್ತು ವಾಕ್ ಹೋಗೋಣ ಅಥವಾ ಎಕ್ಸಸೈಸ್ ಮಾಡೋಣ, ಏನಾದರೂ ಮಾಡೋಣ ಅಂದರೆ ಟೈಮೇ ಸಾಕಾಗ್ತಿರಲ್ಲ. ಸೊ ಓಡ್ತಾ ಇರುತ್ತೆ ಟೈಮು. ಅದಕ್ಕೆ ಅಟ್ಲೀಸ್ಟ್ ಸಂಜೆ ಹೊತ್ತಾದರೂ ನನಗೆ ಅಂತ ಒಂದು ಸ್ವಲ್ಪ ಟೈಮ್ ಮಾಡ್ಕೊಳ್ಳೋಣ ಅಂತ ನಾನು 4 to 5:30 ವಾಕಿಂಗ್ ಟೈಮ್ ಅಂತ ಇಟ್ಕೊಂಡಿದ್ದೀನಿ. ಅಟ್ಲೀಸ್ಟ್ ವಾಕ್ ಆದರೂ ಮಾಡೋಣ ಅಂಥೇಳಿ ನಾನು ನನ್ನ ಫ್ರೆಂಡ್ ಇಬ್ಬರು, ಸೌಮ್ಯ ಇಬ್ಬರು ಮಾತಾಡ್ಕೊಂಡು ಹೋಗ್ತಾಯಿದ್ವಿ ಒಟ್ಟಿಗೆ. ಸೊ ಇಬ್ಬರು ಬಂದಾಗ ಅಷ್ಟು ಭಯ ಆಗಲ್ಲ, ಆರಾಮಾಗಿ ವಾಕ್ ಮಾಡ್ಕೊಂಡು ಬರ್ತೀವಿ. ಆ ಟೈಮಲ್ಲಿ ಅಷ್ಟು ಜನ ಇರಲ್ಲ ಅಂಥೇಳಿ ಇವತ್ತು ಅವರು ಸ್ಕಿಪ್ ಮಾಡಿದ್ರು. ಸೊ ಸುಮ್ಮನೆ ಮಿಸ್ ಮಾಡೋದು ಬೇಡ ಅಂತ ನಾನು ಒಬ್ಬಳೇ ಹೋದೆ. ಬಟ್ ಹೆಣ್ಮಕ್ಳಿಗೆ ಇವಾಗ ಸೇಫ್ ಕೂಡ ಇಲ್ಲ, ಒಬ್ಬೊಬ್ಬರೇ ಹೋಗೋದು ಅಷ್ಟು ಒಳ್ಳೆಯದಲ್ಲ. ಬರ್ತಾ ಇರ್ತಾರೆ, ಬಟ್ 4 ಗಂಟೆ ಟೈಮಲ್ಲೂ ಕೆಲವು ಲೇಡೀಸ್ಗಳು ವಾಕ್ ಮಾಡ್ತಾ ಇರ್ತಾರೆ. ಸೊ ನಾನು ವಾಕ್ ಹೋಗೋಣ ಅಂತ ಹೋದೆ. ಮೈಂಡ್ ಫ್ರೆಶ್ ಆಗುತ್ತೆ, ಬಾಡಿಗೆ ಮೂಮೆಂಟ್ಸ್ ಅಂತನಾದರೂ ಇರಬೇಕು. ಅಟ್ಲೀಸ್ಟ್ ಎಕ್ಸಸೈಸ್, ಯೋಗ ಇದು ಯಾವುದೂ ಮಾಡ್ತಿಲ್ಲ ಅಂತಂದರೆ ವಾಕ್ ಮಾಡಿದ್ರೆ ಸಾಕು. ನಾವು 45 ಮಿನಿಟ್ಸ್ ವಾಕ್ ಮಾಡ್ತಾ ಇರ್ತೀವಿ. ಸೊ 45 ಮಿನಿಟ್ಸ್ ವಾಕು, ಹಾಗೆ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರುತ್ತಲ್ಲ, ಜಿಮ್ ಇನ್ಸ್ಟ್ರೂಮೆಂಟ್ಸ್, ಅದರಲ್ಲೂ ಕೂಡ ಎಕ್ಸಸೈಸ್ ಮಾಡೋರು ಮಾಡ್ಕೊತಿರ್ತಾರೆ. ಸೊ ಇವತ್ತು ಅವ್ರು ಸ್ಕಿಪ್ ಮಾಡಿದ್ರಷ್ಟೇ. ಎಷ್ಟು ರಿಲ್ಯಾಕ್ಸೇಷನ್ ಅಂತ ಅನಿಸುತ್ತೆ ಅಂತಂದರೆ ವಾಕ್ ಆದಮೇಲೆ ಮೈಂಡಿಗೆ ಅಷ್ಟು ಪೀಸ್ ಅಂತ ಕೂಡ ಅನಿಸುತ್ತೆ. ನಮಗೆ ಟೈಮ್ ಸಿಗ್ತಿಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ಯಾವುದಾದ್ರೂ 1 ಅವರ್ ಅದು ನಮಗೆ ಅಂತ ಸೆಲ್ಫ್ಗೆ ಅಂತ ಹೇಳಿ ಟೈಮ್ ಇಟ್ಕೊಂಡು ನಮಗೆ ಅಂತ ಟೈಮ್ ಸ್ಪೆಂಡ್ ಮಾಡೋದು ಒಳ್ಳೆಯದು. ಸೊ ಆಮೇಲೆ ಹೆಲ್ತ್ ಅಪ್ಸೆಟ್ ಆದರೆ, ಏನಾದರೂ ಆದರೆ ಆಮೇಲೆ ಸಫರ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ವಾಕು ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಇದ್ದಷ್ಟು ಒಳ್ಳೆಯದು. ನಿಮಗೆ ಅಂತ ನೀವು ಟೈಮ್ ತೊಗೊಂಡು ವಾಕ್ ಮಾಡಿ, ಎಕ್ಸಸೈಸ್ ಮಾಡಿ, ಮೆಡಿಟೇಷನ್ ಮಾಡಿ. ಮಾರ್ನಿಂಗ್ ಟೈಮ್ ಮಕ್ಕಳನ್ನ ನೋಡೋದೇ ಆಗೋಗ್ಬಿಡುತ್ತೆ. ಮಕ್ಳಿಗೆ ತಿನ್ನಿಸು, ಸ್ಕೂಲಿಗೆ ರೆಡಿ ಮಾಡು, ಕಳಿಸು, ಇದರಲ್ಲೇ ಮುಳುಗೋಗಿರ್ತೀವಿ. ಅದಕ್ಕೆ ಮಾರ್ನಿಂಗ್ ಟೈಮ್ ಸಿಗದೆ ಇದ್ದಾಗ ಈವ್ನಿಂಗ್ ಹೋಗೋಣ ಅಂತ ಈವ್ನಿಂಗ್ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ತುಂಬ ಜನ ಲೇಡೀಸ್ ಎಲ್ಲ ಬರ್ತಾ ಇರ್ತಾರೆ ಈವ್ನಿಂಗ್. ಬಟ್ ನಮಗೆ ತುಂಬ ಕ್ರೌಡ್ ಇದ್ದರೆ ಇಷ್ಟ ಆಗಲ್ಲ ಅಂಥೇಳಿ 4 to 5:30 ಅಷ್ಟು ಜನ ಇರಲ್ಲ ಅಂತ ಆ ಟೈಮ್ನ ಸೆಲೆಕ್ಟ್ ಮಾಡ್ಕೊಂಡು